ಮತ್ತೊಮ್ಮೆ ಸ್ವಾಗತ. ಭಾನುವಾರ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ವಿ. ಪಾಪ ಎಲ್ಲ ರಜದಲ್ಲಿ ಇದ್ದೀರಾ. ನಮ್ಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದಂತ ಜುಬಿನ್ ಸರ್ ಅವರು ನಮ್ಗೆ ಕಾಲ್ ಮಾಡಿ ನಾಳೆ ಶಾಲೆಗಳು ಪ್ರಾರಂಭ ಆಗ್ಬೇಕಾದ್ರೆ ಪೂರ್ವಭಾವಿಯಾಗಿ ಏನೆಲ್ಲ ನಾವು ಪರಿಶೀಲಿಸ್ಕೋಬೇಕು ಅನ್ನೋದು HMsಗೆ ಕೂಡಲೇ ಮಾಹಿತಿ ಕೊಡಬೇಕು. ಇವತ್ತು ಮತ್ತೆ ನಾಳೆ ಒಳಗಡೆ ಬೆಳಗ್ಗೆ ಒಳಗಡೆ ಪೂರ್ವಭಾವಿಯಾಗಿ ನಾವು ಏನು ಪರಿಶೀಲಿಸಬೇಕೆಂಬುದರ ಬಗ್ಗೆ ಮಾಹಿತಿಯನ್ನು ಅವರು ನನ್ನ ಜೊತೆ ಡಿಸ್ಕಸ್ ಮಾಡಿದ್ದನ್ನ ನಿಮ್ಮ ಮುಂದೆ ನಾನೀಗ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮಾನ್ಯ ಸಹಾಯಕ ಆಯುಕ್ತರ ಆದೇಶದಂತೆ ಇವತ್ತು ಈ ಒಂದು ಸಭೆಯನ್ನ ಕರೆದ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ಸ್ವಾಗತ. ಸೊ 7 days ಈಗ ಶಾಲೆಗಳಿಗೆ ನಾವು ರಜಾ ಕೊಟ್ಟಿದ್ವಿ. ಹೆಚ್ಚು ಕಡಿಮೆ 7 days ಇಂದ ನಾವು ಶಾಲೆಗಳಿಗೆ ಹೋಗಿಲ್ಲ. ಶಾಲೆಗಳಿಗೆ ಹೋಗಿಲ್ಲದ ಕಾರಣ ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಆಗಬಹುದು. ಒಂದಿಷ್ಟು ಕಳೆ ಬೆಳಿಬಹುದು ಅಂಡ್ ದೆನ್ ಯಾವ ಹಾವು ಇತ್ಯಾದಿಗಳು ಒಳಗೆ ಬಂದಿರ್ಲೂಬಹುದು, ಹೇಳಲಿಕ್ಕಾಗಲ್ಲ ತುಂಬಾ. ಯಾಕೆಂದ್ರೆ ಹೆವಿ ರೈನ್ ಆದ್ರಿಂದ ನೀರ್ ಎಲ್ಲಾ ಕಡೆನೂ ಓಡಾಡಿದ್ರಿಂದ ಅವು ಸುರಕ್ಷಿತ ಜಾಗವನ್ನು ಹುಡ್ಕಕ್ ಹೋದಾಗ ನಮ್ಗೆ ಸಿಗೋದೇ ಹೆಚ್ಚು ಕಡಿಮೆ ಶಾಲೆಗಳು. ಸೊ ಮನೆಗೆ ಬರ್ತವೆ ಅಂದ್ರೆ ಶಾಲೆಗಳಲ್ಲಿ ಯಾರು ಜನ ಇರಲ್ಲ. ಆ ಟೈಮಲ್ಲಿ ಅಲ್ಲಿ ಹೋಗಿರ್ಬೋದು. ಇದು ಫಸ್ಟ್ ನೀವು ನೋಡ್ಕೋಬೇಕಾಗಿದ್ದು. ಈಗ ಮೇನ್ ಇವತ್ತು ನಾಳೆ ಬೆಳಿಗ್ಗೆ ಒಂದು ಶಾಲೆ ಪ್ರಾರಂಭ ಒಂದು 2 hours ಮುಂಚೆ ಫಸ್ಟ್ ನೀವು ಶಾಲೆನ ಓಪನ್ ಮಾಡ್ತೀರಾ, HM ಓಪನ್ ಮಾಡ್ತೀರಾ. ಓಪನ್ ಮಾಡಿ ಫಸ್ಟ್ ಕೊಠಡಿಗಳನ್ನ ನೀವು ಪರೀಕ್ಷೆ ಮಾಡಬೇಕು, ಪರಿಶೀಲಿಸಬೇಕು. ಯಾವ್ದಾದ್ರು ಕೊಠಡಿ ಹಾನಿ ಆಗಿದೆಯಾ, ಮಧ್ಯೆ ಬಿರುಕು ಬಂದಿದ್ಯಾ, ಮಾಡು ಏನಾರು ಆಗಿದೆಯಾ, ಹಂಚುಗಳು ಏನಾರು ಬಿದ್ದೋಗಿದೆಯಾ, ಶೀತ ಆಗಿದೆಯಾ, ಇದನ್ನ ನೀವು ಫಸ್ಟ್ ನೀವು ಒಂದ್ಸರಿ ನೋಡ್ಕೋಬೇಕಾದ ತುಂಬಾ ಇಂಪಾರ್ಟೆಂಟ್. ದೆನ್ ಅದಾದ್ಮೇಲೆ ಕೂಡ್ಲೆ ನೀವು ಮತ್ತೆ ಎಲ್ಲಿ ಕಸ ಅದೆಲ್ಲ ಇಟ್ಕೊಂಡಿರ್ತಾರೆ ಒಂದೊಂದ್ಸರಿ ಅಲ್ಲಿ ಸ್ವಲ್ಪ ಕಡ್ಡಿಲಿ ತೆಗೆದು ನೋಡಿ. ಏದಾರು ಸಣ್ಣ ಪುಟ್ಟ ಹಾವು ಚೇಳುಗಳು ಏನಾದ್ರು ಬಂದಿರ್ಬೋದು. ಎಲ್ಲಾ ಕಡೆನೂ ಬಂದಿದೆ ಅಂತ ನಾನು ಹೇಳಿಕ್ ಹೋಗಲ್ಲ. ಸೊ ನಾವು ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಒಂದು ನೀವು ನಿಮ್ಮ ಮೈಂಡ್ ಅಲ್ಲಿ ಹೇಗೆ ಚೆಕ್ ಮಾಡ್ಬೇಕೆಂಬುದು ನಿಮ್ಗೆ ಗೊತ್ತಿರುತ್ತೆ. ಆಗ ಸಂಧಿಲಿ ಏನಾದ್ರು ಜಾಗ ಇದರಲ್ಲಿ ಸೇರ್ಕೊಳ್ಳೋ ಜಾಗ ಇರ್ತದ, ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ರಿ. ಟೋಟಲಿ ನಿಮ್ದು ಕೊಠಡಿ ಸುರಕ್ಷಿತವಾಗಿದೆ, ಯಾವ್ದು ಸಮಸ್ಯೆ ಇಲ್ಲ, ಅಡಿಗೆ ಮನೆ ಸಮಸ್ಯೆ ಇಲ್ಲ, ಅಡಿಗೆ ಮನೆ ಯಾವ್ದು ನೀರು ನಿಂತಿಲ್ಲ, ನಮ್ದು ಶಾಲೆ ಕೊಠಡಿಗಳು ಏನು ಪ್ರಾಬ್ಲಮ್ ಆಗಿಲ್ಲ ಅಂದ ಮೇಲೆ ನೀವು ಮಕ್ಕಳನ್ನ ಕ್ಲಾಸ್ ಒಳಗಡೆ ಬಿಡ್ಲಿಕ್ಕೆ ನೀವೊಂದು ಅನುಮತಿನ ಕೊಡ್ಬೇಕು. ಅಂಡ್ ದೆನ್ ಈ ಅಕ್ಷರ ದೋಷ ಕಾರ್ಯಕ್ರಮದ ವೆರಿ ಇಂಪಾರ್ಟೆಂಟ್. ಈಗ 7 days ನಾವಲ್ಲಿ ಫುಡ್ ಗ್ರೇನ್ಸ್ ಅಲ್ಲಿ ಇಟ್ಟಿದೀವಿ, ಅದು ಏನಾಗಿದೆ ಗೊತ್ತಿಲ್ಲ. ಮಳೆಗೆ ಬೇಳೆಕಾಳುಗಳು ಅಥವಾ ಎಣ್ಣೆ ಅಥವಾ ಇತ್ಯಾದಿಗಳು ಏನಾದ್ರು ನೀರ್ ಬಿದ್ದಿದ್ರೆ, ಫುಡ್ ಗ್ರೈನ್ಸ್ ಪ್ರಾಬ್ಲಮ್ ಇದ್ರೆ ಅದನ್ನ ನೀವು ಬಳಸ್ಕೂಡ್ದು, ಅದನ್ನ ತೆಗೆದು ಇಡಬೇಕು. ನಮ್ಮ ಅಕ್ಷರ ದೋಷದವರಿಗೆ ಮಾಹಿತಿನ ಕೊಡ್ಬೇಕು. ಫುಡ್ ಗ್ರೈನ್ಸ್ ಒಂದ್ಸರಿ ಚೆಕ್ ಮಾಡ್ರಿ. ಅಕ್ಕಿ ಅಂಡ್ ಬೇಳೆ ಮತ್ತೆ ಎಣ್ಣೆ ಮತ್ತೆ ಹಾಲಿನ ಪೌಡರ್ಗಳು ಯಾವ್ದು ಹಾನಿ ಆಗಿರ್ಬಾರ್ದು, ಚೆಕ್ ಮಾಡಿ ನಂತರ ನೀವು ಬಳಸ್ಬೇಕು. ಮತ್ತೆ ನೀಟಾಗಿ ಡೀಪ್ ಆಗಿ ಅಡಿಗೆ ಮನೆ ಒಂದು ಕ್ಲೀನ್ ಮಾಡ್ಕೊಳ್ರಿ. ಎಲ್ಲಾ ಪಾತ್ರೆಗಳನ್ನ ಇನ್ನೊಂದ್ಸರಿ ವಾಶ್ ಮಾಡಿ ಅಡಿಗೆನ ಸ್ಟಾರ್ಟ್ ಮಾಡ್ಬೇಕು. ಮಕ್ಕಳಿಗೆ ಬಿಸಿನೀರು ಕೊಡೋ ವ್ಯವಸ್ಥೆ ಆಗ್ಬೇಕು ನಾಳೆಗೆ. ಇವೆಲ್ಲ ಅಡಿಗೆ ವಿಭಾಗದ ಏನಿದೆ ಅದೊಂಚೂರು ನೀವು ನೋಡ್ತೀರಾ. ಕೆಲವು ಶಾಲೆಯವರು ಮಳೆ ಬಂದ್ಮೇಲೆ ನಮ್ಗೆ ಒಂದಿಷ್ಟು ಫೋಟೋಗಳನ್ನ ಹಾಕಿದ್ರ, ಶಿಥಿಲ ಆಗಿರೋದ್ ಹಾಕಿದ್ರ, ಮಳೆಯಿಂದ ಹಾನಿ ಆಗಿರೋದ್ನೆಲ್ಲ ನಮ್ಗೆ ಹಾಕಿದ್ರ. ಅದನ್ನ ನಾವು ಮೊನ್ನೆ DDP ಅವರ ಮೇಲ್ಗೆ ಮತ್ತೆ ಆನ್ಲೈನ್ ಅಲ್ಲಿ ನಾವು ಅದನ್ನ ಫೀಡ್ ಮಾಡಿ ಕಳಿಸಿದೀವಿ. ಅದು NDRF ಹಣ ಬಂದ್ರೆ ಅದು ದುರಸ್ತಿ ಮಾಡ್ತಾರೆ. ಸೊ ಈಗ ನೀವು ಚೆಕ್ ಮಾಡ್ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್, ನಿಮ್ಮ ಕೊಠಡಿಗಳು ಸುರಕ್ಷಿತವಾಗಿದವ, ಮಾಡು ಮತ್ತೆ ಗೋಡೆ ಕರೆಕ್ಟ್ ಇದೆಯಾ, ಸರಿ ಇದೆಯಾ. ಮತ್ತೇನ್ ಕೆಳಗಡೆ ಏನಾದ್ರು ನೀರ್ ನಿಂತಿದ್ರೆ, ಶೀತ ಆಗಿದ್ರೆ ಅದಕ್ಕೆ ಏನು ಪೂರ್ವಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅದೊಂದು. ಮತ್ತಿನ್ನೊಂದು, ಈ ಹಾವು ಚೇಳುಗಳೇನಾರು ಬಂದಿರ್ಬೋದು ಅಂತ ನೀವು ಒಂದು ಚೆಕ್ ಮಾಡ್ಲೇಬೇಕು. ಇಷ್ಟು 2 ಚೆಕ್ ಮಾಡಿ ನಂತರ ನೀವು ಒಳಗಡೆ ಬಿಡ್ಬೇಕು. ಮತ್ತೆ ಕೆಲವು ಟ್ಯಾಂಕ್ಗಳಲ್ಲಿ ಈಗ 7 days ನಾವು ನೀರು ಯೂಸ್ ಮಾಡಿಲ್ಲ, ನೀರ್ ಯೂಸ್ ಮಾಡಿ ಪ್ರಾಬ್ಲಮ್ ಆಗ್ಬಾರ್ದು. ಸೊ ಹಾಗಾಗಿ ನೀವು ಸಾಧ್ಯವಾದ ಮಟ್ಟಿಗೆ ನಿಮ್ಗೆ ಫ್ರೆಶ್ ವಾಟರ್ ನಾಳೆ ಅಡಿಗೆ ಮಾಡ್ಬೇಕಾಗುತ್ತೆ. ಏನಾದ್ರು ವಾಟರ್ ಟ್ಯಾಂಕ್ ಅಲ್ಲಿರೋ ನೀರ್ನೆಲ್ಲ ತೆಗಿಬೇಕಾಗತ್ತೆ. ನಾಳೆ ತುಂಬಾ ಕೆಲಸ ಇದೆ. ಸೊ ವಾಟರ್ ಟ್ಯಾಂಕ್ನ ಒಂದ್ಸರಿ ನೀವು ನೋಡ್ಬೇಕಾಗತ್ತೆ. ಸೊ ಒಂದೇ ಬಳಿ ಮತ್ತೆ ಅಲ್ಲಿ ಸೊಳ್ಳೆಗಳು ಇರ್ಬೋದು, ಯಾವ್ದಾದ್ರು ಡೆಂಗ್ಯೂ ತರದ್ ಯಾವ್ದಾದ್ರು ಸೊಳ್ಳೆಗಳು ಕ್ಲಿಯರ್ ವಾಟರ್ ನಲ್ಲಿ ಮೊಟ್ಟೆ ಇಡೋ ಚಾನ್ಸಸ್ ಇರುತ್ತೆ. ಸೊ ವಾಟರ್ ಟ್ಯಾಂಕ್ ನ ಒಂದ್ಸರಿ ತುಂಬಾ ಚೆನ್ನಾಗಿ ನೀವು ಕ್ಲಿಯರ್ ಮಾಡಿ ನೋಡ್ಬೇಕು, ಅಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ನಾಳೆ ಆ ನೀರ್ನ ಬಳಸ್ಬೇಡ್ರಿ. ಒಂಚೂರು ಫ್ರೆಶ್ ವಾಟರ್ ಎಲ್ಲಿ ಸಿಗುತ್ತೆ ನೋಡಿ ತಗೊಂಡು ಅದನ್ನ ಬಳಸಿ. ನಾಳೆ ಸಾಧ್ಯವಾದ ಮಟ್ಟಿಗೆ ಆ ವಾಟರ್ನ ಕ್ಲೀನ್ ಮಾಡಿ ಫ್ರೆಶ್ ವಾಟರ್ ಬರೋ ರೀತಿಲಿ ತಾವು ಅದನ್ನ ನೋಡ್ಕೋಬೇಕು. ಒಂದ್ ವೇಳೆ ನಿಮ್ಗೆ ಈ ಏನೇ ಪ್ರಾಬ್ಲಮ್ ಆದ್ರೂ ಹತ್ತಿರದ PDO ನಂಬರ್ನ ನೀವು ಇಟ್ಕೊಂಡಿರಿ. ಅವ್ರ ಹತ್ರ ನಾವು ಆಕ್ಷನ್ ಪ್ಲಾನ್ ಮಾಡಿಸಿದೀವಿ. ಏನಾದ್ರು ಸಮಸ್ಯೆ ಆದ್ರೆ ಕೂಡ್ಲೆ ಅವರು ಸ್ಪಂದಿಸೋಕೆ, ಉದಾಹರಣೆಗೆ ಒಂದು ಹಾವಿತ್ತು ಅಂತ ತಿಳ್ಕೊಂಡ್ರಿ, ಕೂಡ್ಲೆ ಅಲ್ಲಿ ಹಾವು ಹಿಡಿಯೋರ್ದು ಒಂದು ನಂಬರ್ನ ನಾವು ಫೀಡ್ ಮಾಡಿ ಇಟ್ಕೊಂಡಿದ್ವಿ ಪಂಚಾಯತಿ ಇದ್ರಲ್ಲಿ. ನಾವು ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಹಾವು ಹಿಡಿಯೋರ ಫೋನ್ ನಂಬರ್ ಅವ್ರ ಹತ್ರ ಇರ್ತದೆ. ಕೂಡ್ಲೆ ಅವರು ಕಳಿಸ್ಕೊಡ್ತಾರೆ. ಆ ನಂಬರ್ ಕೊಟ್ರೆ ನೀವು ಕಾಲ್ ಮಾಡಿ ಅವ್ರನ್ನ ಕರೆಸ್ಬೋದು. ಸೊ ಎನಿ ಪ್ರಾಬ್ಲಮ್ ನಮ್ಗೆ ಕಾಲ್ ಮಾಡ್ಬೇಕು ಅಂಡ್ PDOಗೆ ಕಾಲ್ ಮಾಡ್ಬೇಕಾಗ್ತದೆ. ನೀರಿಂದೊಂದು ಚೆಕ್ ಮಾಡ್ತೀರಾ, ಮತ್ತೆ ಮಾಡು ಮತ್ತೆ ಗೋಡೆಯನ್ನ ಚೆಕ್ ಮಾಡ್ಕೋತೀರಾ, ಅಡಿಗೆ ಮನೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೋತೀರಾ. ಈ ಡೆಂಗ್ಯೂ ಬಗ್ಗೆ ಒಂದಿಷ್ಟು ಸುತ್ತಮುತ್ತ ಏನಾದ್ರು ವಾಟರ್ ನಿಂತು ಲಾರ್ವಾಗಳಿದಾವ ಅಂತ ನೋಡ್ಕೊಳ್ರಿ. ಕ್ಲೀನ್ ವಾಟರ್ ನೀರ್ ಬರ್ತಾ ಇರುತ್ತೆ.
ಸೊ ಹಾಗಾಗಿ ಇದು ಕ್ಲೀನ್ ವಾಟರ್ ಅದರಿಂದ ಹೆಚ್ಚು ಕಡಿಮೆ ಸೊಳ್ಳೆಗಳಲ್ಲಿ ಏನಾದ್ರು ಮಾಡಿ ಮೊಟ್ಟೆ ಗಿಟ್ಟೆ ಇಟ್ಟಿದ್ದವ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಲಾರ್ವದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದೀವಿ. ಆ ರೀತಿ ಲಾರ್ವಗಳು ಕಂಡು ಬಂದ್ರೆ ಕೂಡಲೇ ಅದನ್ನ ನೀರ್ನ ಚೆಲ್ ಬಿಡ್ರಿ. ಮತ್ತೆ ನಿಮ್ಮ ಸುತ್ತಮುತ್ತ ಪಾಟ್ಗಳು, ಕೆಲವು ಶಾಲೆಗಳಲ್ಲಿ ಪಾಟ್ಗಳು ಮೇಂಟೈನ್ ಮಾಡ್ತಾರೆ, ಅದ್ರಲ್ಲಿ ನೀರಿದ್ದು ಅದ್ರಲ್ಲಿ ಏನಾದ್ರು ಕ್ಲೀನ್ ವಾಟರ್ ಇದ್ರೆ ಅದ್ರಲ್ಲೂ ಲಾರ್ವಾಗಳು ಸೇರುವ ಚಾನ್ಸಸ್ ಇರುತ್ತೆ. ಒಂದ್ಸರಿ ಆ ಡೆಂಗ್ಯೂ ಬಗ್ಗೆ ಸೊಳ್ಳೆಗಳ ಬಗ್ಗೆನೂ ಒಂದಿಷ್ಟು ನೀಟಾಗಿ ಚೆಕ್ ಮಾಡ್ರಿ ನಾಳೆ. ಟೋಟಲಿ ಇಷ್ಟೇ, ನಮ್ಗೆ ಮಕ್ಕಳು ಸುರಕ್ಷಿತವಾಗಿ ಶಾಲೆಗೆ ಬರ್ಬೇಕು, ಕೂತ್ಕೊಂಡು ಹೋಗ್ಬೇಕು. ಈಗ ಒಂದು ಯಾಕಂದ್ರೆ 7 days ಆಗಿರೋದ್ರಿಂದ ಮತ್ತೆ ನಮ್ಗೆ ಹೆವಿ ರೈನ್ ಮತ್ತೆ ಮಳೆಯಿಂದಾಗಿ ನಮ್ಗೆ ಸ್ವಲ್ಪ ಸಿಸ್ಟಮೆಟಿಕ್ ಚೇಂಜ್ ಆಗಿರೋದ್ರಿಂದ ಒಂದಿಷ್ಟು ಕಷ್ಟ ಆಗ್ತದೆ. ಸೊ ಎಲ್ಲಾ ಶಿಕ್ಷಕರು ಮತ್ತೆ HMಗಳು ಸೇರಿ ಕೆಲಸವನ್ನು ಮಾಡ್ಬೇಕು. STMC ಅವ್ರ ಸಹಕಾರ ತಗೊಂಡ್ ಮಾಡ್ರಿ. ಹಾಗಾಗಿ ಇದಕ್ಕೆ ಪೂರ್ವಭಾವಿಯಾಗಿ ನೀವು ಇದನ್ನ ಈಗಲೇ ನೋಡ್ಕೊಳ್ರಿ. ಒಂದ್ ವೇಳೆ ಎಲ್ಲೆಲ್ಲಾರು ಪ್ರಾಬ್ಲಮ್ ಇದ್ರೆ ಕೂಡಲೇ ನಮ್ಗೆ ಗಮನಕ್ಕೆ ತರಬೇಕು. ಏನ್ ಪ್ರಾಬ್ಲಮ್ ಆಗಿದೆ, ಶಿಥಿಲಗೊಂಡಿದ್ರೆ ಯಾವ್ದಾದ್ರು ಕೊಠಡಿಗಳು ಶಿಥಿಲಗೊಂಡಿದ್ದು, ಗೋಡೆ ಶಿಥಿಲಗೊಂಡಿದ್ರೆ ಯಾವುದೇ ಕಾರಣಕ್ಕೂ ಆ ಕೊಠಡಿನಲ್ಲಿ ಮಕ್ಕಳನ್ನ ಕೂರಿಸ್ಬೇಡ್ರಿ. ಹೌದಾಯ್ತಾ? ಕೂಡಲೇ ನಮ್ಗೆ ಮಾಹಿತಿ ಕೊಡ್ಬೇಕು. ಎಲ್ಲಿ ನಿಮ್ಗೆ ಗೊತ್ತಾಗ್ತದೆ ಶಿಥಿಲವಾಗಿರೋದು, ತುಂಬಾ ಪ್ರಾಬ್ಲಮ್ ಆಗಿರೋದು, ಗೋಡೆ ಬಿರುಕು ಬಿಟ್ಟಿರೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ನೋಡಿ ಯಾವುದೇ ಕಾರಣಕ್ಕೂ ನಿಮ್ಗೆ ಅನುಮಾನ ಬಂದ್ರೆ ಆ ಕೊಠಡಿ ಒಳಗಡೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ತಾವು ಕೂರಿಸಬಾರದು. ಇಷ್ಟು ನಾಳೆ ಶಾಲೆ ಪ್ರಾರಂಭ ಆದ್ರೆ ಪೂರ್ವಭಾವಿಯಾಗಿ ನೀವು ಈ ಒಂದು ಅಂಶಗಳನ್ನ ಪರಿಗಣನೆಗೆ ತಗೋಬೇಕು. ತಗೊಂಡು ನಮ್ಗೆ ವರದಿಯನ್ನು ಕೊಡ್ಬೇಕು. ನಾಳೆ 8 ಗಂಟೆ ಒಳಗಡೆ ನಮ್ಗೆ ನೀವು ನಿಮ್ಮ CRP ಅವ್ರಿಗೆ ಮಾಹಿತಿ ಕೊಟ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವು ಮೇಲಂತದ ನಾವು ಅದನ್ನ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇವತ್ತಿನ ಸಂಜೆ ಒಳಗಡೆ ನಿಮ್ಗೆ ಗೊತ್ತಿರುತ್ತೆ ಶಾಲೆಯ ಒಂದು ಪರಿಸ್ಥಿತಿ, ನಿಮ್ಗೆ ಗೊತ್ತಿರುತ್ತೆ. ನಿಮ್ಮಲ್ಲಿ ಕೆಲವು ಹತ್ರದಲ್ಲಿ ಶಿಕ್ಷಕರು ವಾಸವಾಗಿದ್ರೆ ಒಂದ್ಸರಿ ಚೆಕ್ ಮಾಡ್ರಿ. ಸೊ ದೂರದಿಂದ ಯಾರು HMಗಳು ಇದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ತಾವಲ್ಲಿ ಇರ್ಬೇಕು. 2 hours ಚೆಕ್ ಆಗ್ಬೇಕು. ಚೆಕ್ ಆದ್ಮೇಲೆ ಮಾಹಿತಿನ ಓಕೆ ಅಂತ ನೀವು CRP ಕೊಡ್ಬೇಕು. ನಮ್ಗೆ CRP ಅವರು 9 ಗಂಟೆ ಒಳಗಡೆ ಸರ್ ಎಲ್ಲಾ ಶಾಲೆಗಳು ಓಕೆ, ನೋ ಪ್ರಾಬ್ಲಮ್ ಅನ್ನೋದು ಒಂದು ಓಕೆ ರಿಪೋರ್ಟ್ ನ ಗ್ರೂಪ್ ಅಲ್ಲಿ ಹಾಕ್ಬೇಕು. ಎಲ್ಲಾ ಶಾಲೆಗಳನ್ನ ಸೇರಿ, ಏಡೆಡ್, ಗವರ್ಮೆಂಟ್, ಅನ್ಎಡೆಡ್ ಎಲ್ಲರಿಗೂ ಸೇರಿ, ಇದೆಲ್ಲರಿಗೂ ಅನ್ವಯಿಸುತ್ತೆ. ಇದೆಲ್ಲಾ ಶಾಲೆಗಳಿಗೂ ಅನ್ವಯಿಸುತ್ತೆ. ಎಲ್ಲರೂ ಓಕೆ ಮಾಡ್ಬೇಕು. ಎಲ್ಲರೂ ಓಕೆ ಮಾಡಿ ಆಗ್ತದೆ. CRP ಅವರು ನಮ್ಗೆ ಈಗ ನಲ್ಯಾಡಿ ಕ್ಲಸ್ಟರ್ ಓಕೆ ಅಂದ್ರೆ ನಾವು ನಲ್ಯಾಡಿ ಇದೇನ್ ಸಮಸ್ಯೆ ಇಲ್ಲ ಅಂತ ನಾವು ಭಾವಿಸ್ತೀವಿ. ಏನಾದ್ರು ಸಮಸ್ಯೆ ಇದ್ರೆ ನೀವು ಗ್ರೂಪ್ ಅಲ್ಲಿ ಹಾಕಿ, ಇಲ್ಲ BRC ಮಾತಾಡ್ಬೇಕು, ಇಲ್ಲ ನಮ್ಗೆ ಡೈರೆಕ್ಟ್ ಆಗಿ ನೀವು ಮಾತಾಡ್ಬೇಕು. ಸೊ ಇದನ್ನ CRP ಅವರು ಮ್ಯಾನೇಜ್ ಮಾಡ್ಬೇಕು. BRP ಅವರು ನಮ್ಮ EC ಅವರು BRP ಯಾರು ನೋಡಲು ಹೋಬ್ಳಿಗಳು ಇರ್ತೀರ ಅದನ್ನು ಮ್ಯಾನೇಜ್ ಮಾಡ್ಬೇಕು. CRP ತುಂಬಾ ಸ್ಟ್ರಿಕ್ಟ್ ಆಗಿ ನೀವು ಇನ್ನೊಮ್ಮೆ ನಿಮ್ಮ ಶಿಕ್ಷಕರಿಗೆ ಮಾಹಿತಿಯನ್ನ, ನಿಮ್ಮ HMಗಳಿಗೆ ಮಾಹಿತಿನ ಕೊಡಬೇಕು. ಏನೇನ್ ಹೇಳಿದೀವಿ ಪ್ರಿಕಾಷನ್ಸ್ ಇದೆ, ಪೂರ್ವಭಾವಿಯಾಗಿ ನಾವೇನೆಲ್ಲ ಸ್ವಲ್ಪ ಒಂದಿಷ್ಟು ಪರಿಶೀಲನೆ ಮಾಡಬೇಕಾಗಿದೆ ಅವನ್ನೆಲ್ಲ